ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ನಿಜಕ್ಕೂ ಕೂಡ ನಾಚಿಕೆ ಕೇಡಿನ ಸಂಗತಿ, ನಿಜಕ್ಕೂ ಕೂಡ ಬೇಜಾರಿನ ಸಂಗತಿ. ಪ್ರತಿ ಬಾರಿಯೂ ಕೂಡ ರಸ್ತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಗ್ಬಿಡ್ತು ಅನ್ನುವಂಥ ರೀತಿಯಲ್ಲಿ ಮುಂದೆ ಪ್ರದರ್ಶನ ಮಾಡ್ಕೊಳ್ಳುವಂಥ ಸರ್ಕಾರ ಇದೆಲ್ಲದಕ್ಕೂ ಉತ್ತರವನ್ನು ಕೊಡೋದಕ್ಕೆ ಬರೋದೇ ಇಲ್ಲ. ಯಾರು ಹೊಣೆ ಹಾಗಾದ್ರೆ ಈ ಸಾವಿಗೆ? ಜೊತೆಯಲ್ಲಿ ಆ ರಸ್ತೆ ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ರೀತಿಯಲ್ಲೇ ಇಲ್ಲ. ಏನು ಡೀಟೇಲ್ಸ್ ಇದೆ ಧ್ರುವ? ಅಶ್ವಿನಿ, ನಾನೀಗ ನಿನ್ನೆ ಅಪಘಾತ ಆಯ್ತು ನೋಡಿ, ಅದೇ ಸ್ಥಳದಲ್ಲಿ ಇದ್ದೀನಿ. ಇದು ಗುಂಜೂರು ಮುಖ್ಯ ರಸ್ತೆ, ಡೀನ್ಸ್ ಅಕಾಡೆಮಿಯ ಹತ್ತಿರ ಇರುವಂತಹ ರಸ್ತೆ. ನೋಡಿ ಈ ರಸ್ತೆಯ ಪರಿಸ್ಥಿತಿ ನೋಡಿ, ನಿನ್ನೆ ಆಗಿರುವಂತಹ ಘಟನೆ ಇದೇ ಒಂದು ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಸಾಕಷ್ಟು ಶಾಲಾ ವಾಹನಗಳು ಓಡಾಡ್ತವೆ, ಆದರೆ ಈ ಒಂದು ರಸ್ತೆಯ ಪರಿಸ್ಥಿತಿ ಮಾತ್ರ ಈ ರೀತಿ ಇದೆ. ಇದೇ ಒಂದು ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿ ನಿನ್ನೆ ಇಲ್ಲಿ ಇದೇ ಸ್ಕೂಲಿನ ಬಸ್ಸು ಹೋಗುವಂತ ವೇಳೆಯಲ್ಲಿ ಏನು ಅಪಘಾತ ಆಗಿರುವಂಥದ್ದು. ಈ ಅಪಘಾತ ಆಗಿ ಇಲ್ಲಿ ಬರ್ತಾ ಇರುವಂಥ ಬೈಕ್ ಸವಾರರಿಗೆ ಡಿಕ್ಕಿಯಾಗಿ ಬೈಕ್ ಸವಾರ ಏನು ಆತ ಸಾವನ್ನಪ್ಪಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ಈ ಒಂದು ರೋಡ್ ಏನಿದೆ, ನಿತ್ಯ ಸಾವಿರಾರು ಸ್ಕೂಲ್ ಬಸ್ಗಳು ಓಡಾಡ್ತವೆ, ಆದರೆ ಇಲ್ಲಿನ ಜನರು ಪರದಾಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡಿತಾರೆ. ಈ ಹೊರಗಡೆ ಈ ಕಡೆ ಹೊರವಲಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ನೋಡಿ ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದೇ ಸ್ಕೂಲ್ನ ಬಸ್ಸು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸ್ಕೂಲ್ನ ಬಸ್ ಬರುವಾಗ ಇದೇ ರೀತಿ ನಿಯಂತ್ರಣ ತಪ್ಪು ಹೋಗಿದೆ. ನಿಯಂತ್ರಣ ತಪ್ಪಾಗ ಎದುರು ಭಾಗದಲ್ಲಿ ಬರ್ತಾ ಇದ್ದಂತಹ ಬೈಕ್ ಏನು ಹೋಗಿ ಡಿಕ್ಕಿ ಆಗಿದೆ. ಈ ರಸ್ತೆಯಲ್ಲಿ ನಿಯಂತ್ರಣ ಹೆಂಗ ಸಿಗ್ಬೇಕು ಹೇಳಿ ನೀವು? ಇದರಲ್ಲಿ ಯಾರು ತಪ್ಪು? ಸರ್ಕಾರ, ಹಾಗೆ ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಮಾಡಿಕೊಂಡ್ರು. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು? ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಇದ್ದಂಥ ಒಂದು ಪೆಟ್ಟಿ ಅಂಗಡಿ ಏನಿದೆ ಅದಕ್ಕೂ ಹೋಗಿ ಬಸ್ ಡಿಕ್ಕಿ ಹೊಡೆದಿದ್ದಾರೆ. ಅದರ ಎಫೆಕ್ಟ್ ಇದು. ಈ ರಸ್ತೆ ಗುಂಡಿಯ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿತ್ಯ ಬರುವಂಥ ವಾಹನ ಸವಾರರು ಹೆಣಗಾಡ್ಕೊಂಡು ಬರಬೇಕು. ನಾವು ಕೂಡ ಇದೇ ರಸ್ತೆಯಲ್ಲಿ ಬಂದ್ವಿ. ಈ ರಸ್ತೆ ಸುಮಾರು 5-6 ಕಿಲೋಮೀಟರ್ ಗಟ್ಟಲೆ ಇದೇ ತರಹದ ಪರಿಸ್ಥಿತಿ ಇದೆ. ಈ ರೋಡನ್ನು ಸರಿ ಮಾಡುವಂತಹ ಕೆಲಸಕ್ಕೆ ಯಾರು ಹೋಗದೆ ಇರೋದು. ಇಲ್ಲಿನ ಜನರು, ವಾಹನ ಸವಾರರು ನಿತ್ಯ ಬೈದಾಡ್ಕೊಂಡು ಸರ್ಕಾರಕ್ಕೆ, GBAಗೆ ಬೈಕೊಂಡು ಓಡಾಡ್ತಾ ಇದ್ದಾರೆ. ಸರ್, ಈ ರಸ್ತೆ ಸ್ಥಿತಿ ಈ ರೀತಿ ಇದೆ. ನಿನ್ನೆ ಒಬ್ರು ಸತ್ತೋದ್ರಿ ಇಲ್ಲಿ ಆಕ್ಸಿಡೆಂಟ್ ಆಗಿ. ಏನು ಹೇಳ್ತೀರಾ? ಸರ್ಕಾರದವ್ರು ಈ ಕಡೆ ಯಾರು ನೋಡ್ತಿಲ್ಲ. ಯಾರು ನೋಡಲ್ಲ ಸರ್. ನೋಡಿ ರೋಡ್ ಹೆಂಗಾಯ್ತು, ಬರೀ ಬೋಟ್ ತಗೊಳ್ತಾರೆ ಅವರು, ಬರೀ ಟ್ಯಾಕ್ಸ್ ತಗೊಳ್ತಾರೆ ನೋಡಿ. ಹಾಗೆ ಹೋಗೋಕ್ಕೆ ಬರೋಕ್ಕೆ ಅಷ್ಟು ಕಷ್ಟ ಐತೆ. ಸ್ಕೂಲ್ ಹೋಗ್ಬೇಕು ಮಕ್ಳಿಗೆ ಬೆಳಗ್ಗೆನ. ಎಷ್ಟು ಟೈಮಿಂದ ಈ ರೀತಿ ಇದೆ? ಅದು ಸುಮಾರು ಒಂದು 6 ತಿಂಗಳಿಂದ ಜಾಸ್ತಿ ಆಯಿತು ಸರ್. 6 ತಿಂಗಳಿಂದ ಜಾಸ್ತಿ ಇದೆ, ಹಂಗೆ ಐತೆ ರೋಡದ್ದು. ಈ ಭಾಗದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ತಗೊಳ್ತಾರೆ, ಆದರೆ ರೋಡ್ ಬರೀ ಟ್ಯಾಕ್ಸ್ ತಗೊಳ್ತಾರೆ. ರೋಡ್ ಏನು ಕೆಲಸ ಮಾಡಲ್ಲ ನೋಡಿ. ಆ ಪೂರ್ತಿ ರೋಡ್ ಹಂಗೆ ಐತೆ, ವೈಟ್ ಫೀಲ್ಡ್ ಝೋನ್ ಫುಲ್, ಬರ್ತೂರು ಮತ್ತು ವೈಟ್ ಫೀಲ್ಡ್. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ನಿತ್ಯ ಇದೇ ಒಂದು ಪರಿಸ್ಥಿತಿ. ಇಲ್ಲಿ ವೋಟ್ ಹಾಕಿರೋಂಥ ಮತದಾರರನ್ನ ಮರೆತು ಬಿಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟುವಂಥ ಜನರನ್ನ ಮರೆತು ಬಿಟ್ಟಿದ್ದಾರೆ, ಕೇವಲ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಸರ್, ಈ ರೋಡ್ ಈ ರೀತಿ ಇದೆ, ಏನು ಹೇಳ್ತೀರಾ? ಸರ್, ಈ ರೋಡ್ ತುಂಬ ಅಸಹ್ಯವಾಗಿದೆ. ಇಲ್ಲಿ ನೋಡಿದ್ರೆ ಇಲ್ಲೇ ತುಂಬ ಪ್ರಾಬ್ಲಮ್ ಸರ್ ಆಗೋದು. ಇಲ್ಲಿ ಯಾವಾಗ ನೋಡಿದ್ರು ಇಲ್ಲೇ ಆಕ್ಸಿಡೆಂಟ್ಗಳಾಗೋದು, ಇಲ್ಲೇ ಪ್ರಾಬ್ಲಮ್ ಆಗಿದೆ. ಟರ್ನಿಂಗ್ ಬರೋದು ಇಲ್ಲಿಂದ ಅಪ್ಪಿಲ್ಲ, ಒಂದಿಲ್ಲ, ಏನೂ ಇಲ್ಲ. ಮಲ್ಲಿ ಗಾಡೀಲಿ ಸ್ಕೂಲ್ ಬಸ್ಸವ್ರು ಮಾತ್ರ ಬೇಜನ್ ಫಾಸ್ಟಾಗಿ ಬರ್ತಾರೆ. ಮೈನ್ ಅವರೇ ಸರ್ ಜಾಸ್ತಿ ಫಾಸ್ಟಾಗಿ ಬರೋದು. ತುಂಬ ಅದ್ದೋಣ ಸರ್. ಇಲ್ಲಿಂದ ಇಲ್ಲಿ ಅಲ್ಲಿವರೆಗೂ ಗುಂಜೂರುವರೆಗೂ ಈ ರೋಡ್ ತುಂಬ ಅದ್ದೋಣ ಇದೆ ಸರ್. ಅದೇ ಸರ್, ಈಗ ನೀವು ಬೈಕ್ ಓಡಿಸ್ಬೇಕು, ಇರೋ ಗುಂಡಿಲಿ ಹೆಂಗೆ ಓಡಿಸ್ತಾ ಇದ್ದೀವಿ? ಗುಂಡಿಗಳೇ ಸರ್, ಏನು ಒದ್ದು ಬಿದ್ದು ಹೋಗ್ತಾ ಇದೆ ಸರ್. ಗುಂಡಿಗಳಲ್ಲಿ ಯಾವಾಗ ಬಿತ್ತು, ಯಾವಾಗ ಗೊತ್ತಾದ್ರು ನೀರಿದೆಯೋ ಅಲ್ಲಿ ಅಲ್ಲ ಇದೆಯೋ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲಿ ನೀರಿದೆಯಾ ಇಲ್ಲ ಅಲ್ಲ ಇದೆಯೋ ಗೊತ್ತಾಗ್ತಾ ಇಲ್ಲ. ಹೋದ್ರೆ ಗೊತ್ತಾಗ್ತಾ ಇದೆ. ಎಲ್ಲ ಬಿದ್ದು ಹೋಗ್ತಾ ಇದೀವಿ ಸರ್. ತುಂಬ ಅದ್ದೋಣ ಸರ್ ರೋಡ್ ಇದು. ಈಗ ಮಳೆ ಬಂದರೆ ಕಾಣಿಸೋದೇ ಇಲ್ಲ ನಿಮಗೆ ಗುಂಡಿ. ಬಂದರೆ ಗುಂಡಿ ಎಲ್ಲಿದೆ ಅಂತ ಕಾಣಿಸೋದೇ ಇಲ್ಲ ನಮಗೆ. ಆ ಥರ ಇದೆ ಸರ್ ಈ ಸ್ಥಿತಿ. ಸರ್, ಇದು ಒಂದೂವರೆ ವರ್ಷದಿಂದ ಹಿಂಗೆ ಇದೆ ಸರ್. ಇದು 1 ವರ್ಷದಿಂದ ಹಿಂಗೆ ಇದೆ ಸರ್. ಇದು ನಿಮ್ಮ ಶಾಸಕರು ಈ ಕಡೆ ಬರ್ತಾರಾ? ನಮ್ಮ ಶಾಸಕರು ಬರೋದೇ ಇಲ್ಲ ಸರ್ ಈ ಕಡೆ. ಅವ್ರು ಏನಿದೆ ಈಗ ನೋಡೋದೇ ಇಲ್ಲ ನಮ್ಮ ಶಾಸಕರ ಈ ಕಡೆ ಬಂದು. ಏನು ಪರಿಸ್ಥಿತಿ ಇದೆ ಅಂದರೆ ನೋಡೋದೇ ಇಲ್ಲ ನಮ್ಮ ಶಾಸಕರ ಈ ಕಡೆ ಬಂದು. ಅಶ್ವಿನಿ, ಇದು ಇಲ್ಲಿನ ಪರಿಸ್ಥಿತಿ. ಇಲ್ಲಿನ ಶಾಸಕರು, ಸ್ಥಳೀಯ ಶಾಸಕರು, ಶಾಸಕಿ ಮಂಜುಳಾ ಲಿಂಬಾಳ್ಕರ್ ಅವರು, ಅವರಾದ್ರೆ ವೋಟ್ ಹಾಕೋ ಟೈಮಲ್ಲಿ ಕ್ಯಾಂಪೇನ್ ಎಲ್ಲ ಮಾಡಿದ್ರು ಅನ್ಸುತ್ತೆ ಈ ರೋಡಲ್ಲಿ. ಆಮೇಲೆ ಈ ಕಡೆ ಬರುವಂತ ಕೆಲ್ಸಕ್ಕೆ ಹೋಗಿಲ್ಲ. ಈ ರಸ್ತೆಯ ಸ್ಥಿತಿಯನ್ನ ನೀವೇ ನೋಡ್ಬೋದು. ಯಾರು ಕೂಡ ಇಲ್ಲಿ ಓಡಾಡಕ್ ಆಗಲ್ಲ.
ಸರ್ಕಾರಿ ವಾಹನದಲ್ಲಿ ಬರಲಿ, DCM ಕಾರಲ್ಲಿ ಬರಲಿ, ಯಾವ ಕಾರು ಇದರಲ್ಲಿ ಪಕ್ಕ ಹೋಗಲ್ಲ. ಆ ರೀತಿಯ ರಸ್ತೆ ಇದು ಗುಂಡಿಲೇ ರಸ್ತೆ ಇರುವಂಥದ್ದು. ಕಿಲೋಮೀಟರ್ ಗಟ್ಟಲೆ ಈ ತರಹದ ರಸ್ತೆ ಎಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗಲ್ಲ. ಇಂತಹ ರಸ್ತೆಯನ್ನ ಮಾಡಿಬಿಟ್ಟು ಗ್ರೇಟರ್ ಬೆಂಗಳೂರು ಸಭೆಯನ್ನ ಮಾಡ್ತಾರೆ. ವಿಪಕ್ಷಗಳನ್ನ ಕರೆದ್ಬಿಟ್ಟು ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ಮೊದಲ ಸಭೆ ಆಗಿದೆ. ಈ ಗ್ರೌಂಡ್ ಲೆವೆಲ್ಗೆ ಯಾರು ಬರ್ತಾ ಇಲ್ಲ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇನ್ನೆಷ್ಟು ಬಲಿ ಬೇಕು ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಎಚ್ಚೆತ್ಕೊಳ್ಳೋದಂತೂ ಇವರು ನಿಜವಾಗ್ಲೂ ಮಾಡಲ್ಲ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. DCM DK ಶಿವಕುಮಾರ್ ಅವರು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಸಿಟಿ ರೌಂಡ್ಸ್ ಹಾಕಿದ್ರು, ಡಾಂಬರೀಕರಣ ಮಾಡಿದ್ರು, ಮತ್ತೆ ಗುಂಡಿಯನ್ನ ಮುಚ್ಚುವಂತ ಕೆಲಸ ಮಾಡ್ತಾರೆ. ಈ ಗುಂಡಿ ಇದನ್ನು ಮುಚ್ಚಕ್ಕೆ ಯಾರ ಜೊತೆಗೂ ಆಗಲ್ಲ ಅಂತಹ ರಸ್ತೆ ಇಲ್ಲಿ ಇರುವಂಥದ್ದು. ಇಲ್ಲೊಂದಿಷ್ಟು ಜನ ಇದರ ಮೇಡಮ್, ಈಗ ಈ ರಸ್ತೆ ಹಿಂಗಿದೆಯಲ್ಲ, ಏನ್ ಹೇಳ್ತೀರಾ? ನಿನ್ನೆ ಒಬ್ರು ಸತ್ತೋಗ್ಬಿಟ್ರೆ ಇಲ್ಲಿ. ನಮಗೆ ಅದು ಯಾವ್ದು ವಿಷಯ ಏನು ಗೊತ್ತಿಲ್ಲ ಸರ್. ರೋಡ್ ಹಿಂಗಿದೆಯಲ್ಲ, ಏನ್ ಹೇಳ್ತೀರಾ? ರೋಡ್ ಹಿಂಗಿದ್ರೆ ಗೌರ್ಮೆಂಟು ನೋಡಿ ಮಕ್ಕಳಿಗೆ ಪ್ರಾಬ್ಲಮ್ ಆಯ್ತೈತೆ. ಸುಮಾರು ಚಿಕ್ಕ ಮಕ್ಕಳು ಸಾವಿರಾರು ಜನ ಹೋಗ್ತಾರೆ ಬಸ್ಸಲ್ಲಿ, ಇದರಲ್ಲಿ ಚಿಕ್ಕ ಮಕ್ಕಳು ರೋಡ್ ಹಿಂಗಿದ್ರೆ ಡ್ರೈವರ್ಗಳು ಹೆಂಗೆ ಡ್ರೈವಿಂಗ್ ಮಾಡೋದು ಹೆಂಗೆ ಕಷ್ಟ ಆಯ್ತಿತ್ತಲ್ಲ ಎಲ್ರಿಗೂ. ನೀವು ಎಷ್ಟು ಟೈಮಿಂದ ಇಲ್ಲಿ ಓಡಾಡ್ತಿದ್ದೀರಾ ಈ ರೋಡಲ್ಲಿ? ನಾವು ಒಂದು 2 ವರ್ಷ ಆಯ್ತು. ಯಾವಾಗಿಂದನೂ ಹಿಂಗೆ ಇದೆಯಾ? ಯಾವಾಗ್ಲಿಂದಲೂ ಇದೇ ಥರ ಸರ್. ತುಂಬ ಪ್ರಾಬ್ಲಮ್ ಆಯ್ತೈತೆ ಎಲ್ರಿಗೂ, ಮಕ್ಳಿಗೂ ಆಯ್ತೈತೆ, ಆಂಟಿಗಳಿಗೂ ಆಯ್ತೈತೆ, ಎಲ್ರಿಗೂ ಆಯ್ತೈತೆ, ಡ್ರೈವರ್ಗಳಿಗೂ ಆಯ್ತೈತೆ. ಆ ಕಡೆಯಿಂದ ಒಂದು ಗಾಡಿ ಬಂತು, ಈ ಕಡೆಯಿಂದ ಒಂದು ಗಾಡಿ ಹೋಯ್ತು, ಅದೇ ಬ್ರೇಕ್ ಹಿಡಿಯೋಕ್ಕಾಗಿಲ್ಲ. ಈ ಗುಂಡಿಗೆ ದಸಿಂದವ ಜನಗಳಿಗೆ ತೊಂದರೆ ಆಯ್ತೈತೆ ಅಲ್ವಾ. ಇದು ಇಲ್ಲಿನ ಜನ ಹೇಳ್ತಾ ಇರೋದು. ಇಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಧ್ರುವ. ನಿಜಕ್ಕೂ ಕೂಡ ನಾಚಿಕೆ ಕೇಡಿನ ಸಂಗತಿ, ನಿಜಕ್ಕೂ ಕೂಡ ಬೇಜಾರಿನ ಸಂಗತಿ. ಪ್ರತಿ ಬಾರಿಯೂ ಕೂಡ ರಸ್ತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಗ್ಬಿಡ್ತು ಅನ್ನುವಂಥ ರೀತಿಯಲ್ಲಿ ಮುಂದೆ ಪ್ರದರ್ಶನ ಮಾಡ್ಕೊಳ್ಳುವಂಥ ಸರ್ಕಾರ ಇದೆಲ್ಲದಕ್ಕೂ ಉತ್ತರವನ್ನು ಕೊಡೋದಕ್ಕೆ ಬರೋದೇ ಇಲ್ಲ. ಯಾರು ಹೊಡೆ ಹಾಗಾದ್ರೆ ಈ ಸಾವಿಗೆ? ಜೊತೆಯಲ್ಲಿ ಆ ರಸ್ತೆ ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ರೀತಿಯಲ್ಲೇ ಇಲ್ಲ. ಏನು ಡೀಟೇಲ್ಸ್ ಇದೆ ಧ್ರುವ? ಅಶ್ವಿನಿ, ನಾನೀಗ ನಿನ್ನೆ ಅಪಘಾತ ಆಯ್ತು ನೋಡಿ, ಅದೇ ಸ್ಥಳದಲ್ಲಿ ಇದ್ದೀನಿ. ಇದು ಗುಂಜೂರು ಮುಖ್ಯ ರಸ್ತೆ, ಡೀನ್ಸ್ ಅಕಾಡೆಮಿಯ ಹತ್ತಿರ ಇರುವಂತಹ ರಸ್ತೆ. ನೋಡಿ ಈ ರಸ್ತೆಯ ಪರಿಸ್ಥಿತಿ ನೋಡಿ. ನಿನ್ನೆ ಆಗಿರುವಂತಹ ಘಟನೆ ಇದೇ ಒಂದು ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಸಾಕಷ್ಟು ಶಾಲಾ ವಾಹನಗಳು ಓಡಾಡ್ತವೆ. ಆದರೆ ಈ ಒಂದು ರಸ್ತೆಯ ಪರಿಸ್ಥಿತಿ ಮಾತ್ರ ಈ ರೀತಿ ಇದೆ. ಇದೇ ಒಂದು ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿ ನಿನ್ನೆ ಇಲ್ಲಿ ಇದೇ ಸ್ಕೂಲಿನ ಬಸ್ಸು ಹೋಗುವಂತ ವೇಳೆಯಲ್ಲಿ ಏನು ಅಪಘಾತ ಆಗಿರುವಂಥದ್ದು. ಈ ಅಪಘಾತ ಆಗಿ ಇಲ್ಲಿ ಬರ್ತಾ ಇರುವಂಥ ಬೈಕ್ ಸವಾರರಿಗೆ ಡಿಕ್ಕಿಯಾಗಿ ಬೈಕ್ ಸವಾರ ಏನು ಆತ ಸಾವನ್ನಪ್ಪಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ಈ ಒಂದು ರೋಡ್ ಏನಿದೆ, ನಿತ್ಯ ಸಾವಿರಾರು ಸ್ಕೂಲ್ ಬಸ್ಗಳು ಓಡಾಡ್ತವೆ. ಆದರೆ ಇಲ್ಲಿನ ಜನರು ಪರದಾಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡಿತಾರೆ. ಈ ಹೊರಗಡೆ ಈ ಕಡೆ ಹೊರವಲಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ನೋಡಿರಿ ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದೇ ಸ್ಕೂಲ್ನ ಬಸ್ಸು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸ್ಕೂಲ್ನ ಬಸ್ ಬರುವಾಗ ಇದೇ ರೀತಿ ನಿಯಂತ್ರಣ ತಪ್ಪು ಹೋಗಿದೆ. ನಿಯಂತ್ರಣ ತಪ್ಪಾಗ ಎದುರು ಭಾಗದಲ್ಲಿ ಬರ್ತಾ ಇದ್ದಂತಹ ಬೈಕ್ ಏನು ಹೋಗಿ ಡಿಕ್ಕಿ ಆಗಿದೆ. ಈ ರಸ್ತೆಯಲ್ಲಿ ನಿಯಂತ್ರಣ ಹೆಂಗೆ ಸಿಗ್ಬೇಕು ಹೇಳಿ ನೀವು? ಇದರಲ್ಲಿ ಯಾರು ತಪ್ಪು? ಸರ್ಕಾರ, ಹಾಗೆ ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಮಾಡಿಕೊಂಡ್ರು. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು? ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಇದ್ದಂಥ ಒಂದು ಪೆಟ್ಟಿ ಅಂಗಡಿ ಏನಿದೆ ಅದಕ್ಕೂ ಹೋಗಿ ಬಸ್ ಡಿಕ್ಕಿ ಹೊಡೆದಿದ್ದಾರೆ. ಅದರ ಎಫೆಕ್ಟ್ ಇದು. ಈ ರಸ್ತೆ ಗುಂಡಿಯ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿತ್ಯ ಬರುವಂಥ ವಾಹನ ಸವಾರರು ಹೆಣಗಾಡ್ಕೊಂಡು ಬರಬೇಕು. ನಾವು ಕೂಡ ಇದೇ ರಸ್ತೆಯಲ್ಲಿ ಬಂದ್ವಿ. ಈ ರಸ್ತೆ ಸುಮಾರು 5-6 ಕಿಲೋಮೀಟರ್ ಗಟ್ಟಲೆ ಇದೇ ತರಹದ ಪರಿಸ್ಥಿತಿ ಇದೆ. ಈ ರೋಡನ್ನು ಸರಿ ಮಾಡುವಂತಹ ಕೆಲಸಕ್ಕೆ ಯಾರು ಹೋಗದೆ ಇರೋದು. ಇಲ್ಲಿನ ಜನರು ವಾಹನ ಸವಾರರು ನಿತ್ಯ ಬೈದಾಡ್ಕೊಂಡು ಸರ್ಕಾರಕ್ಕೆ GBAಗೆ ಬೈಕೊಂಡು ಓಡಾಡ್ತಾ ಇದ್ದಾರೆ. ಸರ್, ಈ ರಸ್ತೆ ಸ್ಥಿತಿ ಈ ರೀತಿ ಇದೆ. ನಿನ್ನೆ ಒಬ್ರು ಸತ್ತೋದ್ರು ಇಲ್ಲಿ ಆಕ್ಸಿಡೆಂಟ್ ಆಗಿ. ಏನು ಹೇಳ್ತೀರಾ? ಸರ್ಕಾರದವ್ರು ಈ ಕಡೆ ಯಾರು ನೋಡ್ತಿಲ್ಲ. ಯಾರು ನೋಡಲ್ಲ ಸರ್. ನೋಡಿ ರೋಡ್ ಹೆಂಗಾಯ್ತು, ಬರೀ ಬೋಟ್ ತಗೊಳ್ತಾರೆ ಅವರು, ಬರೀ ಟ್ಯಾಕ್ಸ್ ತಗೊಳ್ತಾರೆ ನೋಡಿ. ಹಾಗೆ ಹೋಗೋಕ್ಕೆ ಬರೋಕ್ಕೆ ಅಷ್ಟು ಕಷ್ಟ ಐತೆ. ಸ್ಕೂಲ್ ಹೋಗ್ಬೇಕು ಮಕ್ಳಿಗೆ ಬೆಳಗ್ಗೆನ. ಎಷ್ಟು ಟೈಮಿಂದ ಈ ರೀತಿ ಇದೆ ಸರ್? ಅದು ಸುಮಾರು ಒಂದು 6 ತಿಂಗಳಿಂದ ಜಾಸ್ತಿ ಆಯಿತು ಸರ್. 6 ತಿಂಗಳಿಂದ ಜಾಸ್ತಿ ಇದೆ, ಹಂಗೆ ಐತೆ ರೋಡದ್ದು.